ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಯಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮಾವಿನಕಾಯಿ ಗುಳಂಬ ಅಥವಾ ಮಾವಿನಕಾಯಿ ಮ್ಯಾಂಗೋ ಜಾಮ್ ಅಂತಲೇ ಹೇಳ್ಬಿಡ್ದು. ಮಕ್ಕಳಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ಲಾಲಿಪಾಪ್ ಥರನೂ ಮಾಡ್ಕೋಬೋದು. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಬರ್ತದಂತೂ ಮರಿಬೇಡಿ. ಅದಕ್ಕೆ ಮಾವಿನಕಾಯಿ ನಮ್ಮ ತೋಟದಲ್ಲೇ ಬೆಳೆದಿರೋವಂಥ ಮಾವಿನಕಾಯಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದರ ಸಿಪ್ಪೆನ ರಿಮೂವ್ ಮಾಡ್ಕೊಂಬಿಡೋಣ. ಮಾವಿನಕಾಯಿ ಸೀಸನಲ್ಲಿ ನೀವು ಮಾವಿನಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ತೊಕ್ಕು ಈ ಥರ ಎಲ್ಲ ಮಾಡಿರ್ತೀರ. ಈ ಥರ ಗುಳಂಬ ಒಂದ್ಸಲಿ ಮಾಡ್ಕೊಳ್ಳಿ. ನಂತರ ಸಿಪ್ಪೆ ತೆಗೆದಂಥ ಮಾವಿನಕಾಯಿನ ಈ ಥರ ತುರಿಯೋದ್ರಲ್ಲಿ ಚೆನ್ನಾಗಿ ತುರ್ಕೊಂಬಿಡೋಣ. ನಂತರ ಅದಕ್ಕೆ ಒಂದು 2 ಲವಂಗ, ಬಾಣಲಿಗೆ ಒಂದು ಏಲಕ್ಕಿ, ಮಸಾಲೆಗೆ ಸ್ವಲ್ಪ ಮಸಾಲೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಅಜ್ವಾನ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ, 1 ಸ್ಪೂನಷ್ಟು ಸೋಂಪನ್ನು ಹಾಕಿ ಇದನ್ನೆಲ್ಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು 4-5 ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಬಾಣಲಿಲಿ ಇದನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಳ್ಳಿ. ತುಂಬ ಉರಿ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ನಂತರ ಸ್ಟವನ್ನು ಆಫ್ ಮಾಡಿ ಆರೋದಕ್ಕೆ ಬಿಡೋಣ. ನೋಡಿ, ಈ ಅದಾಗ ಕೂರ್ಕೊಂಡ್ರೆ ಸಾಕು. ನಂತರ ತುರಿದಿಟ್ಟಿರೋಂಥ ಮಾವಿನಕಾಯಿ, ನಂತರ ಬೆಲ್ಲ. ಇದಕ್ಕೆ ನಾನು ಸಕ್ಕರೆನ ಯೂಸ್ ಮಾಡ್ತಾಯಿಲ್ಲ, ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಸ್ವಲ್ಪ ವೈಟ್ ಕಲರ್ ಇದೆ, ಮಾವಿನಕಾಯಿ ಕಲರೇ ಇದೆ. ಬೆಲ್ಲ ಎಲ್ಲ ಹಾಕ್ತಿದ್ದಾರೆ ಅಂತ ಯೋಚನೆ ಮಾಡಿಬಿಡಿ. ನೋಡಿ, ಇದೆ ಬೆಲ್ಲನೂ ಕೂಡ ತುರ್ದು ಹಾಕ್ತಾಯಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ 1/4 ಗಂಟೆ ನೆನೆಯಕ್ಕೆ ಬಿಟ್ಬಿಡೋಣ. ತುಂಬ ಚೆನ್ನಾಗಿ ಮಾವಿನಕಾಯಿಗೆ ಬೆಲ್ಲದ ರಸ ಹಿಡಿಯುತ್ತೆ. ನಂತರನೇ ನಾವು ಇದನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ನಾವು ಇದನ್ನು ಮಾಡಿ ಇಟ್ಕೊಂಡ್ರೆ ನೀವು ದೋಸೆಗಾಗ್ಬೋದು, ಚಪಾತಿಗಾಗ್ಬೋದು, ಮಕ್ಕಳು ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಬ್ರೆಡ್ ಜೊತೆನೂ ಮಾಮೂಲಿ ಜಾಮ್ ಥರ ಇದನ್ನು ಹಾಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ಮಾವಿನಕಾಯಿ ಸೀಸನಲ್ಲಿ ಈ ಥರ ಮಾಡ್ಕೊಳ್ಳಿ, ತಿನ್ನಿ. ನೋಡಿ, ಈ ಥರ ಆಗಿರುತ್ತೆ. ನೋಡಿ, ಅರ್ಧ ಗಂಟೆ 1/4 ಗಂಟೆ ಬಿಟ್ಟ ಮೇಲೆ ಈ ಥರ ಆಗಿರುತ್ತೆ. ನಂತರ ನಾವು ಹುರಿದಿಟ್ಟಿರೋಂಥ ಮಸಾಲೆ ಎಲ್ಲನೂ ಒಂದು ಕುಟಾಣಿಯಲ್ಲಿ ತುಂಬ ನುಣ್ಣಗೆ ಬೇಡ, ತುಂಬ ತರಿಯಾಗಬೇಡ, ಮೀಡಿಯಮ್ ಆಗಿ ಕುಟ್ಕೊಳ್ಳೋಣ. ನೋಡಿ, ಈ ಅರ್ಧಕ್ಕೆ ಕುಟ್ಕೊಳ್ಳೋಣ. ಮಿಕ್ಸಿಲೂ ಹಾಕಿ ಪುಡಿ ಮಾಡ್ಕೋಬೋದು. ನೋಡಿ, ಈ ಅದಕ್ಕೆ ನಾನು ಕುಟಾಣಿಯಲ್ಲಿ ಕುಟ್ಟು ಇಟ್ಕೊಂಡಿರ್ತೀನಿ ಒಂದು ಕಡೆ. ನಂತರ ಅದೇ ಬಾಣಲಿಯನ್ನು ಇಡಿ. ನಾನು ಒಂದೇ ಮಾವಿನಕಾಯಿನಲ್ಲಿ ಮಾಡ್ತಾ ಇರೋದನ್ನೇ, ನನಗೆ ಈ ಅಳತೆ ಬಾಣಲಿ ಸಾಕು. ಒಂದು ಫ್ರೈಯಿಂಗ್ ಪ್ಯಾನು ಯಾವುದಾದ್ರೂ ಸರಿ. ನಂತರ ನೆನೆಯಕ್ಕಿಟ್ಟಂಥ ಮಾವಿನಕಾಯಿ ಮತ್ತು ಬೆಲ್ಲದ ರಸನ ಹಾಕಿ ಇದು ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಉರಿಬೇಕು. ನೀವು ಈ ಥರ ನೀರಿನ ಅಂಶ ಹೋಗೋ ತನಕ ಉರಿಯೋದ್ರಿಂದ ನೀವು ಎಷ್ಟು ದಿನ ಇಟ್ಟರು ಇದು ಹಾಳಾಗಲ್ಲ. ಆಲ್ಮೋಸ್ಟ್ ಅಲ್ಲೂ ವರ್ಷಾನುಗಟ್ಟಲೆ, 1 ವರ್ಷನಾದರೂ ಇಡ್ಬೋದು, ಇಲ್ಲ ಒಂದು 6 ಮಂತ್ 7 ಮಂತು ನೀರು ಸೋಕ್ದಂಗೆ ಇಟ್ಕೋಬೋದು ಇದನ್ನು ಆರಾಮಾಗಿ ನೀವು. ನಾನು ಹೇಳಿದ್ನಲ್ಲ, ಈ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಒಲೆ ಮೇಲೆ ಇಟ್ಟು. ನಂತರ ನಾವು ಕುಟ್ಟಿಟ್ಕೊಂಡಿರೋಂಥ ಮಸಾಲೆ ಎಲ್ಲನೂ ಇದಕ್ಕೆ ಹಾಕ್ಬಿಡೋಣ. ನಾನು ಒಂದು ಮಾವಿನಕಾಯಿ ಅಳತೆಗೆ ಇಷ್ಟು ಮಾಡಿದ್ದೀನಿ. ನೀವು ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಮಾವಿನಕಾಯಿ ಸೀಸನ್ ವರ್ಷಕ್ಕೊಂದ್ಸಲ ಬರುತ್ತೆ. ಈ ಥರ ಮಾಡಿಟ್ಕೊಳ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಮಾವಿನಕಾಯಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಮಾವಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ನೋಡಿ, ಇದೊಂಥರ ಹೊಸ ರೆಸಿಪಿ ಅಂತಲೇ ಹೇಳ್ಬೋದು, ಮಾಡಿರ್ಬೋದು ನೀವೆಲ್ಲ. ಬಟ್ ಈ ರೀತಿ ಮಾಡ್ಕೊಳ್ತೀನಿ, ಒಂಥರ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಏನೇ ನೀವು ಸ್ವೀಟ್ ಮಾಡಿದ್ರೆ ಚಿಟಿಕೆ ಉಪ್ಪು ಹಾಕಿದ್ರೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ವೀಟ್ ಆದ್ದರಿಂದ ಹೆವಿ ಅನಿಸಲ್ಲ. ನೋಡಿ, ಉರಿತಾ ನೋಡಿ, ನೀರೆಲ್ಲ ಹಿಂಗೆ ಈ ಅದಕ್ಕೆ ಬಂದಿದೆ. ಈಗ ಸ್ಟವನ್ನು ಆಫ್ ಮಾಡಿ, ಮಾವಿನಕಾಯಿ ಗುಳಂಬ ರೆಡಿ ಆಯಿತು. ನಂತರ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ, ನೀವು ಬೇಕಿದ್ರೆ ಇದನ್ನು ನಾನು ಹೇಳಿದ್ನಲ್ಲ, ಮಕ್ಕಳಿಗೆ ನಾವು ಕಟ್ಟ ಮೀಠ ಹಾಜ್ಮೋಲಾ ಥರನೂ ಮಾಡ್ಕೋಬೋದು. ಇದನ್ನು ಹುಣಸೆ ಹಣ್ಣಲ್ಲಿ ಮಾರ್ತಾರಲ್ಲ, ಅದೇ ಥರ ನಾವು ಸ್ಟಿಕ್ಗೆ ಹಾಕ್ಕೊಟ್ರೆ ಮಕ್ಕಳು ಆರಾಮಾಗಿ ಇದನ್ನು ಫ್ರೀಝರಲ್ಲಿ ಇಟ್ಟಿಕೊಟ್ರೆ ಮಕ್ಕಳು ಆರಾಮಾಗಿ ತಿಂತಾರೆ. ಯಾರಿಗೆಲ್ಲ ಈ ಮಾವಿನಕಾಯಿ ಗುಳಂಬ ಮತ್ತು ಲಾಲಿಪಾಪ್ ವಿಡಿಯೋ ಇಷ್ಟ ಆಯಿತು, ಪ್ಲೀಸ್ ನಿಜವಾಗ್ಲೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹಾಗೇನೇ ಎಲ್ಲ ವೀಡಿಯೋಸ್ಗಳಿಗೂ ಹೈಪ್ ಕೊಡೋದಂತೂ ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.